ಮಾದನಾಯಕನಹಳ್ಳಿಯಲ್ಲಿ ಮಹಿಳೆಯ ಮೇಲೆ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಪ್ರಮುಖವಾಗಿ ಮನೆಗೆ ನುಗ್ಗಿದ್ದು ಹೇಗಪ್ಪ ಅಂತ ಅಂದ್ರೆ ನಾವೆಲ್ಲ ಪೊಲೀಸ್ ಇನ್ಫಾರ್ಮರ್ಸ್ ಅಂತ ಹೇಳ್ಬಿಟ್ಟು ಮನೆಗೆ ನುಗ್ಗಿ ಈ ರೀತಿ ಅತ್ಯಾಚಾರ ಎಸಗಿದ್ದಾರಂತೆ. 4 ವರ್ಷದ ಮಗು ಮುಂದೆನೇ ರೇಪ್ ಮಾಡಿಬಿಟ್ಟಿದ್ದಾರಂತೆ ಕಿರಾತಕರು. ರಾತ್ರಿ ಮಹಿಳೆ ಮನೆಗೆ ನುಗ್ಗಿದ್ರಂತೆ 5 ಜನ ಆರೋಪಿಗಳು. ಗ್ಯಾಂಗ್ ರೇಪ್ ಸಂಬಂಧ ಎಫ್ಐಆರ್ ಕೂಡ ದಾಖಲಿಸಿ ಒಂದು ಕಡೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಪೀಣ್ಯ ಪೊಲೀಸರ ಇನ್ಫಾರ್ಮರ್ಸ್ ಅಂತ ಹೇಳಿ ರೇಪಿಸ್ಟ್ಗಳು ಮನೆಗೆ ನುಗ್ಗಿ ಪುಟ್ಟ ಕಂದಮ್ಮನ ಮುಂದೆ ಅತ್ಯಾಚಾರ ಮಾಡಿದ್ದಾರೆ. ಗಂಗೊಂಡನಹಳ್ಳಿ ಮಾರೇಗೌಡರ ಮನೆಯಲ್ಲಿ ಈ ಸಂತ್ರಸ್ತೆ ವಾಸ ಮಾಡ್ತಿದ್ರಂತೆ. ಗಾಂಜಾ ಮತ್ತು ವೇಷವಾಟಿಕೆ ದಂಧೆ ನಡೆಸ್ತಾ ಇದ್ರು ಅನ್ನೋ ಕಾರಣಕ್ಕೆ ನಾವು ದಾಳಿ ಮಾಡ್ತಾ ಇದ್ವಿ, ಪೊಲೀಸ್ ಇನ್ಫಾರ್ಮರ್ಸ್ ಅಂತ ಹೇಳಿ ಮನೆಗೆ ನುಗ್ಗಿ ಈ ರೀತಿ ಅತ್ಯಾಚಾರ ಎಸಗಿದ್ದಾರೆ ಅನ್ನೋದು ಪೊಲೀಸರ ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರುವಂತಹ ವಿಚಾರ. ಜೊತೆಗೆ ಮಾರಕಾಸ್ತ್ರಗಳನ್ನು ಕೂಡ ಕೈಯಲ್ಲಿ ಹಿಡ್ಕೊಂಡು ಹೋಗಿ ತೋರಿಸಿ ಹೆದರಿಸಿ ಬೆದರಿಸಿ ಹಲ್ಲೆ ಮಾಡಿದೆಯಂತೆ ಈ ಗ್ಯಾಂಗ್. ಸಂತ್ರಸ್ತೆಯ 14 ವರ್ಷದ ಮಗನ ಮೇಲೂ ಕೂಡ ಹಲ್ಲೆಯಾಗಿದೆ. ಮನೆಯಲ್ಲಿದ್ದ ಮಕ್ಕಳು ಮತ್ತು ಸಂತ್ರಸ್ತೆ ಸ್ನೇಹಿತನ ಮೇಲೂ ಕೂಡ ಹಲ್ಲೆಯಾಗಿದೆ. ಬಳಿಕ ಪಕ್ಕದ ಮನೆಗೆ ಕರೆದೊಯ್ದು ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ನಡೆಸಲಾಗಿದೆಯಂತೆ. 3 ಆರೋಪಿಗಳಿಂದ ಈ ಸಾಮೂಹಿಕ ಅತ್ಯಾಚಾರ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಎಫ್ಐಆರ್ ದಾಖಲಿಸಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ.